ಶಿವಮೊಗ್ಗ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಕಡ್ಡಾಯವಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಇದಕ್ಕಾಗಿ ಮಹಾನಗರ ಪಾಲಿಕೆಗೆ 1 ವಾರ ಗಡುವು ನೀಡಿದ್ದು, ಸಮಸ್ಯೆ ಬಗೆಹರಿಸದಿದ್ದರೆ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ರಾಜ್ಯ ಮಹಾನಾಯಕ ಭೀಮರಾವ್ ಸಂಘರ್ಷ ಸಮಿತಿಯ ಅಧ್ಯಕ್ಷ ಹರೀಶ್ ಎನ್ ಹೇಳಿದ್ದಾರೆ. ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿವಮೊಗ್ಗ ನಗರದಲ್ಲಿ ಹಲವಾರು ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗಳಿಗೆ ಮಹಾನಗರ ಪಾಲಿಕೆಯಿಂದ ಕಟ್ಟಡ ನಿರ್ಮಾಣ ಅನುಮತಿ ನೀಡುವ ವೇಳೆ ನೆಲಮಹಡಿಯನ್ನು ಪಾರ್ಕಿಂಗ್ ಆಗಿ ಮೀಸಲಿಡುವಂತೆ ಯೋಜನೆ ಸಲ್ಲಿಸಿದ್ದರೂ ಪ್ರಸ್ತುತ ಅನೇಕ ಆಸ್ಪತ್ರೆಗಳಲ್ಲಿ ನೆಲಮಹಡಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರುವುದಿಲ್ಲ. ಆಸ್ಪತ್ರೆಗೆ ಬಂದವರು ತಮ್ಮ ವಾಹನಗಳನ್ನು ರಸ್ತೆ ಬದಿಯಲ್ಲೇ ನಿಲ್ಲಿಸುತ್ತಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ, ರೋಗಿಗಳಿಗೆ ಹಾಗೂ ತುರ್ತು ಸೇವೆಗಳ ವಾಹನಗಳಿಗೆ ತೀವ್ರ ತೊಂದರೆ ಉಂಟಾಗುತ್ತಿದೆ. ಇದು ಸಂಚಾರ ದಟ್ಟಣೆ ಮತ್ತು ಕಾನೂನು ಸುವ್ಯವಸ್ಥೆ ಸಮಸ್ಯೆಗೆ ಕಾರಣವಾಗುತ್ತಿದೆ ಎಂದರು. ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರು ತಕ್ಷಣ ಎಲ್ಲ ಖಾಸಗಿ ಆಸ್ಪತ್ರೆಗಳ ಬೇಸ್ಮೆಂಟ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಪರಿಶೀಲಿಸಿ ನಿಯಮ ಉಲ್ಲಂಘಿಸಿರುವ ಆಸ್ಪತ್ರೆಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಕಡ್ಡಾಯವಾಗಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸುವಂತೆ ಆದೇಶಿಸಬೇಕು ಎಂದು ಆಗ್ರಹಿಸಿದರು. ಈ ಸಂಬಂಧ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರು 1 ತಿಂಗಳ ಒಳಗಾಗಿ ಪ್ರತಿ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಸಬೇಕು. ಈ ಅವಧಿಯೊಳಗೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಉಗ್ರ ಹೋರಾಟ, ಪ್ರತಿಭಟನೆ ಹಾಗೂ ಕಾನೂನುಬದ್ಧ ಜನಾಂದೋಲನವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಕಾರ್ಯದರ್ಶಿ ಮೋಹನ್ ಎಚ್ಚರಿಕೆ ನೀಡಿದ್ದಾರೆ. ಸಣ್ಣ ಬ್ರೇಕ್ ನಂತರ ಭೀಮರಾವ್ ಸಂಘರ್ಷ ಸಮಿತಿ ಅಧ್ಯಕ್ಷ ಹರೀಶ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರಿಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA ಇಂಪೋರ್ಟೆಡ್ ಒನ್. ಸೊ ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ, ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ಆಸ್ಪತ್ರೆ ನಿರ್ಮಾಣ ಮಾಡೋಕ್ಕಿಂತ ಮೊದಲು ಮಹಾನಗರ ಪಾಲಿಕೆಯಿಂದ ಸಂಬಂಧಪಟ್ಟ ಇಲಾಖೆಯಿಂದ ಏನು ಅಂಡರ್ಗ್ರೌಂಡ್ ಅಂತ ಕರಿತೀವಿ, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ ಲೈಸೆನ್ಸನ್ನು ಪಡೆದು ಆಸ್ಪತ್ರೆ ನಿರ್ಮಾಣ ಮಾಡಿದ್ದಾರೆ. ಆದರೆ ಭಾಳಷ್ಟು ಹಾಸ್ಪಿಟ್ಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನಾವು ಕರ್ಕೊಂಡು ಹೋಗೋಂಥ ಪೇಷಂಟ್ಗಳು ಇವ್ರಿಗೆ ಬೇಕು ಆಸ್ಪತ್ರೆಗೆ, ಆದರೆ ಆ ಪೇಷಂಟ್ ಕರ್ಕೊಂಡ್ಬಂದಂಥ ವಾಹನ ನಿಲ್ಲಕ್ಕೆ ಸುಸಜ್ಜಿತವಾದಂಥ ಒಂದು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲೂ ಕೂಡ ಇಲ್ಲ. ಅಲ್ಲಿ ಇದರಿಂದ ಏನಾಗ್ತಿದೆ, ಟ್ರಾಫಿಕ್ಗೆ ತೊಂದರೆ ಆಗ್ತಾ ಇದೆ, ಭಾಳಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ. ಅಲ್ಲಿ ಹಾಸ್ಪಿಟ್ಲಲ್ಲಿ ಸೇವೆ ಸಲ್ತಕ್ಕಂಥ ಸೆಕ್ಯೂರಿಟಿಗಳು ಸಹ ನಮ್ಮ ಗಾಡಿ ನಿಲ್ಸಕ್ ಬಿಡ್ತಾ ಇಲ್ಲ. ಹಾಗೆ ನಾವು ಎಲ್ಲಿ ನಿಲ್ಸ್ಬೇಕು ಗಾಡಿಗಳನ್ನ? ನಾವು ಪೇಷಂಟ್ ನೋಡ್ಕೊಳ್ಳೋಣ ಅಥವಾ ನಮ್ಮ ವೆಹಿಕಲ್ ಅನ್ನು ಕಾಪಾಡ್ಕೊಳ್ಳೋಣ. ನಾವು ಅಲ್ಲಿಂದ ರಸ್ತೆ ಅಕ್ಕಪಕ್ಕ ನಿಲ್ಸಿದ್ರೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅಧಿಕಾರಿಗಳು ಗಾಡಿ ಎತ್ಕೊಂಡು ಹೋಗ್ತಾರೆ. ಇದು ಯಾರ ಜವಾಬ್ದಾರಿ ಇದು ಅನ್ನೋದು ನಮ್ಮ ಪ್ರಶ್ನೆ. ಹಂಗಾಗಿ ನಾವು ಈ ಒಂದು ಹೋರಾಟವನ್ನ ಹಮ್ಮಿಕೊಳ್ಬೇಕು ಅಂತೇಳಿ ಸ್ನೇಹಿತರೆಲ್ಲ ಮಾತಾಡಿ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಈ ವಿಚಾರವಾಗಿ ಜಯನಗರ ಪೊಲೀಸ್ ಠಾಣೆ ದೂರು ಸಹ ಮೊನ್ನೆ ನಮ್ಮ ಸ್ನೇಹಿತರು ನೀಡಿದ್ದಾರೆ. ಹಾಗೆ ಸಂಬಂಧಪಟ್ಟ ಟ್ರಾಫಿಕ್ ಪೊಲೀಸ್ ಇಲಾಖೆಯು ಕೂಡ ದೂರು ನೀಡಿದ್ದಾರೆ. ಈ ವ್ಯವಸ್ಥೆ ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಏನಿದ್ದಾರೆ ಈ ಖಾಸಗಿ ಆಸ್ಪತ್ರೆಗಳಿಗೆ ಸೂಚನೆ ಕೊಡೋದ್ರ ಮೂಲಕ ಸಾರ್ವಜನಿಕರಿಗೆ ಮತ್ತೆ ಇಲ್ಲಿರ್ತಕ್ಕಂಥ ಟ್ರಾಫಿಕ್ ಯಾವುದೇ ರೀತಿ ತೊಂದರೆ ಆಗದೆ ಇರೋ ತರ ಆಸ್ಪತ್ರೆಯ ಏನು ಮಾಲೀಕರೇನಿದ್ದಾರೆ ಅವರಿಗೆ ಸೂಕ್ತ ನಿರ್ದೇಶನ ನೀಡಿ ಒಂದು ವಾರದೊಳಗೆ ಏನು ಪಬ್ಲಿಕ್ಕಿಗೆ ತೊಂದರೆ ಆಗ್ತಿದೆ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಮ್ಮ ಸಂಘಟನೆ ವತಿಯಿಂದ ಒಂದು ಉಗ್ರ ಹೋರಾಟವನ್ನ ಮಾಡ್ತಾ ಇದ್ದೀವಿ ಅಂತೇಳಿ ನಾನು ಸಂಬಂಧಪಟ್ಟ ಹಾಸ್ಪಿಟಲ್ಗಳಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಪಾಲಿಕೆ ಏನು ಮಾತಾಡಲಿಲ್ಲ ಫಸ್ಟ್ ಅಲ್ಲಿ ಕೊಟ್ಟಿದ್ಯಾ? ಸೊ ಅಲ್ಲೂ ಇದೆ ಕೊಟ್ಟಿದ್ದೆ.
ಹೌದು. ನೂರು 100% ಸತ್ಯ ಸರ್, ತಾವು ಮಾತಾಡಿದ್ದು ಸತ್ಯ ಇದೆ. 100% ತಾವು ಮಾತಾಡೋದು ಸತ್ಯ ಇದೆ ಸರ್. ಸರ್ ಅದ್ರ ಬಗ್ಗೆ ಅಂತ ಯಾಕೆ ಅಂತ ಹೇಳಿದಾಗ, ಮೊನ್ನೆ ನಮ್ಮ ಸ್ನೇಹಿತರು ಪೇಷಂಟ್ ಅನ್ನು ಕರ್ಕೊಂಡು ನಮ್ಗೆ ನೋವಾಯ್ತು ಅವತ್ತಲ್ಲಿ. ಆ ಉದ್ದೇಶಕ್ಕೆ ಅದ್ರ ವಿರುದ್ಧ ಧ್ವನಿ ಎತ್ತಾ ಇದ್ದೀನಿ ಸರ್. ನೋವಾದಾಗ್ಲೇ ಸರ್ ಏನಾದ್ರು ಮಾಡ್ಬೇಕಂತ ಅನ್ಸೋದು, ನೋವಾದಾಗ್ಲೇ ಮಾತ್ರ ಕಾಣ್ತೇವೆ ಸರ್. ಅದು ಉದ್ದೇಶಕ್ಕೆ ಸರ್ ಮಾಡ್ತಾ ಇರೋದು. ಈಗ ನನಗೆ ತೊಂದರೆ ಆಯ್ತು ಅಂದ್ರೆ ನಾಡಿದ್ದು ಎಷ್ಟು ಜನ ತೊಂದರೆ ಆಗ್ತಾ ಇದೆ. ಇದು ನಮ್ಮಿಂದ ಅಷ್ಟು ಎಲ್ರಿಗೂ ಒಂದು ಅನುಕೂಲ ಆಗಲಿ ಉದ್ದೇಶಕ್ಕೆ ಇದು ಒಂದು ಪ್ರತ್ಯೇಕ ಗೋಷ್ಠಿ ಕರೆದಿರ್ತಾರೆ ಸರ್. ಹಾ ಸರ್, ಇಲ್ಲ ಸರ್, ನಮಗೆ ಪ್ರತ್ಯಕ್ಷ ಕಂಡಿದ್ದ ಆ ಉದ್ದೇಶದಿಂದ ಅದನ್ನು ಮಾತಾಡ್ತಾ ಇದ್ದೀವಿ ಸರ್. ಪರಿಹಾರ ಏನು ಸರ್, ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಪರಿಹಾರವನ್ನು ಕೊಡ್ಬೇಕಾಗ್ತದೆ ಸರ್. ಸರ್ ಈಗ ಏನ್ ಗೊತ್ತಾ, ಈಗ ನೀವೇನ್ ಮಾಡಿದ್ದೀರಾ ಸರಿ ಇದೆ. ಇದರಲ್ಲಿ ಏನಾಗುತ್ತೆ, ಸ್ಟಾರ್ಟಿಂಗ್ ನೀವು ಧ್ವನಿ ಎತ್ತುತ್ತೀರಲ್ಲ, ಅದಾದ ನಂತರದಲ್ಲಿ ನೆಕ್ಸ್ಟ್ ಡೇ ಅದ್ರದ್ದು ವಿಷಯನೇ ಇರೋದಿಲ್ಲ. ಕಾರಣ ಏನು ಅಂತ ನಾವು ಇಲ್ಲಿವರೆಗೂ ಯಕ್ಷ ಪ್ರಶ್ನೆ ಆಗಿದೆ ಸರ್. ಸರ್ ನಮ್ಮ ಸಂಘಟನೆ ಪ್ರಥಮ ಒಂದು ಹೋರಾಟ ಸರ್. ಇದು ಯಾವುದೇ ಕಾರಣಕ್ಕೆ ಇಂಜರಿ ಮಾತಿಲ್ಲ ಸರ್. ಅನುಕೂಲ ಆಗತ್ 4 ಜನ ನಮ್ಮಿಂದ ಅಂತ ಹೇಳಿದ್ರೆ ಹೋರಾಟ ಮಾಡಿ ಗಡಿದೀವಿ ಸರ್. ಸರ್ ಆಗಿದೆ ಸರ್, ಬಹಳ ಸುಮಾರು ಒಂದು 3 ವರ್ಷ ಆಯ್ತು ಸರ್. ಇಲ್ಲ ಸರ್, ಯಾವುದೇ ಹಿಂದೆ ನಾವು ಹೋರಾಟಗಳು ಮಾಡ್ತಾ ಇರ್ಲಿಲ್ಲ ಸರ್. ಸರ್ ನಾವೆಲ್ಲ ಆರ್ಥಿಕ ಬಹಳ ಹಿಂದುಳಿದಂತ ಹಳ್ಳಿಗಳ ವಾಸ ಮಾಡೋಂಥವ್ರು. ನಮಗೆ ನಮ್ಮ ಜೀವನ ನಿರ್ವಹಣೆ ಕಷ್ಟ ಆಗಿತ್ತು. ಹಾಗಾಗಿ ನಾವು ಯಾವುದೇ ಹೋರಾಟ ವಗೈರೆಗಳು ಎಲ್ಲೂ ಮಾಡೋಕ್ಕಾಗಲಿಲ್ಲ ಸರ್. ಸತ್ಯ ಹೇಳ್ತಾ ಇದ್ದೀವಿ. ಹೌದು ಸರ್, ಹೌದು ಸರ್. ಸರ್ ಈಗ ನಂಜಪ್ಪ ಹಾಸ್ಪಿಟ್ಲು, ಅದಕ್ಕೆ ಸರ್ಜಿ ಇದೆ, ಸ್ಪರ್ಶ ಇದೆ, ಇನ್ನು ಅಲ್ಲೇ ಸುಮಾರು ಸುತ್ತಮುತ್ತ ಅನೇಕ ಹಾಸ್ಪಿಟ್ಲ್ಗಳಿವೆ ಸರ್, ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿವೆ. ನಂಜಪ್ಪ ಹಾಸ್ಪಿಟ್ಲ್ಗೆ ಅಲ್ಲಿ ನೀವು ತಾವು ಗಮನಿಸಿದ್ರಿ ಸರ್, ನೋಡಿದ್ರೆ ಎಷ್ಟು ವೆಹಿಕಲ್ ನಿಂತ ಆಂಬುಲೆನ್ಸ್ ಕೂಡ ಬರಕ್ ಕೂಡ ಜಾಗ ಇರೋದಿಲ್ಲ. ಪಾರ್ಕಿಂಗ್ ಲಾಟ್ ಅಲ್ಲಿ ಅವರು ಎಮರ್ಜೆನ್ಸಿ OPD ಎಲ್ಲ ಮಾಡ್ಕೊಂಡವ್ರೆ ಆಯ್ತಾ. ಅದು ಇವತ್ತಿಂದಲ್ಲ, ಹಾಸ್ಪಿಟಲ್ ಓಪನ್ ಆದಾಗಿಂದಲೂ ಇದೆ ಆಯ್ತಾ. ಅದನ್ನ ಇಲ್ಲಿವರೆಗೂ ಯಾರು ಕ್ಲೋಸ್ ಮಾಡಕ್ಕಾಗಿಲ್ಲ. ತಮ್ಮ ಸಹಕಾರದ ಏನ್ ಬೇಕಾದ್ರೂ ಮಾಡ್ಬೋದು ಸರ್. ಈ ಪತ್ರಿಕಾ ಮಾಧ್ಯಮ, ಟಿವಿ ಮಾಧ್ಯಮ, ಹೋರಾಟಗಾರರ ಜೊತೆ ಕೈ ಜೋಡಿಸಿದ್ರೆ ಸಾಧ್ಯ ಆಗಲ್ಲ ಅನ್ನೋ ಮಾತೇ ಇಲ್ಲ ಸರ್. ಹೋರಾಟ ಮಾಡ್ತೀವಿ ಸರ್. ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಕರ್ನಾಟಕ ರಾಜ್ಯಕ್ಕೆ ಒಂದು ಮನವಿಯನ್ನು ಕೊಡ್ತೀವಿ. ಈ ಹಾಸ್ಪಿಟಲ್ ವಿರುದ್ಧ, ಆಮೇಲೆ ಮಹಾನಗರ ಪಾಲಿಕೆ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಸರ್. ಜಿಲ್ಲಾಧಿಕಾರಿಗಳ ಕಚೇರಿ